ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರವಾಗಿ ಅಡ್ಡ ಮತದಾನ ಮಾಡಿದವರ ವಿರುದ್ಧ ಸೋಮಣ್ಣ ಕಿಡಿಕಾರಿದ್ದಾರೆ. ಅಡ್ಡ ಮತದಾನ ಮಾಡಿರೋದು ಪಾಪದ ಕೆಲಸ. ನೀವು ಮಾಡಿದ ಹೇಸಿಗೆ ಕೆಲಸಕ್ಕೆ ಯಾರು ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ. ನೀವು ರಾಜೀನಾಮೆ ಕೊಟ್ಟು ಮನೆಯಲ್ಲಿರೋದು ಒಳ್ಳೆಯದು ಅಂತ ಹೇಳಿ ಸೋಮಣ್ಣ ಕಿಡಿಕಾರಿದ್ದಾರೆ. ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ, ಪಕ್ಷನೂ ಕ್ಷಮಿಸೋದಿಲ್ಲ, ಇದು ಒಳ್ಳೆಯದಲ್ಲ, ನಾಚಿಕೆ ಆಗಬೇಕು ನಿಮಗೆ ಅಂತ ಹೇಳಿ ಈ ರೀತಿಯಾಗಿ ಕಿಡಿಕಾರಿರುವಂತದ್ದು. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಚರ್ಚೆ ಏನು ಬಿಜೆಪಿ ವಲಯದಲ್ಲಿ ಜೋರಾಗಿದೆ. ಈ ವಿಚಾರವಾಗಿ ಸೋಮಣ್ಣ ಅವರು ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೋ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಡ್ಡ ಮತದಾನ ಮಾಡಿರೋದು ಪಾಪದ ಕೆಲಸ. ನೀವು ಮಾಡಿದ ಹೇಸಿಗೆ ಕೆಲಸಕ್ಕೆ ನಿಮ್ಮನ್ನ ಯಾರು ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಜನರು ಕೂಡ ಕ್ಷಮಿಸೋದಿಲ್ಲ, ಹಾಗೆ ಪಕ್ಷ ಕೂಡ ನಿಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಹೇಳಿ ಈ ರೀತಿಯಾಗಿ ವಾಗ್ವಾದವನ್ನ ನಡೆಸಿರುವಂತದ್ದು. ನೀವು ಮಾಡಿದ ಹೇಸಿಗೆ ಕೆಲಸ ಅಂತ ಹೇಳಿ ಈಗ ಈ ರೀತಿಯಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಯಾರು ಇಲ್ಲಿ ಅಡ್ಡ ಮತದಾನವನ್ನ ಮಾಡಿದ್ದಾರೋ ಅವರು ರಾಜೀನಾಮೆ ಕೊಟ್ಟು ಮನೆಯಲ್ಲಿರೋದು ಒಳ್ಳೆಯದು, ಇದು ಒಳ್ಳೆಯದಲ್ಲ, ನಾಚಿಕೆ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ ಸೋಮಣ್ಣ. ಈ ಒಂದು ಅಡ್ಡ ಮತದಾನದ ವಿಚಾರವಾಗಿ ಬಿಜೆಪಿಯ ನಾಯಕರು ಈಗಾಗಲೇ ಹಲವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಹಿರಿಯ ನಾಯಕರು ಯಾರೆಲ್ಲ ಅಡ್ಡ ಮತದಾನ ಮಾಡಿದಾರೋ ಅವರ ವಿರುದ್ಧ ಕಠಿಣ ಕ್ರಮ ತಗೊಳ್ಳಲಾಗುತ್ತೆ ಅಂತ ಹೇಳಿ ಈಗಾಗಲೇ ಬಿಜೆಪಿ ವತಿಯಿಂದ ಹೇಳಲಾಗಿದೆ. ಇದರ ಬಗ್ಗೆ ಈಗ ತನಿಖೆ ನಡಿಬೇಕು ಅಂತ ಹೇಳಿ ಕೂಡ ಮಾತುಕತೆಗಳು ನಡೀತಾ ಇರುವಂತದ್ದು. ಹಾಗಾಗಿ ಇದಕ್ಕೊಂದು ಸಮಿತಿ ಕೂಡ ರಚನೆಯಾಗಿದೆ. ಆ ಸಮಿತಿಯಲ್ಲಿ ಇದರ ಬಗ್ಗೆ ಒಂದು ತನಿಖೆ ಕೂಡ ನಡೆಯುತ್ತೆ. ಅಡ್ಡ ಮತದಾನ ಯಾರೆಲ್ಲ ಮಾಡಿದ್ದಾರೆ, ಪರಿಷತ್ ಚುನಾವಣೆಯಲ್ಲಿ ಏನು ನಾಯಕರು ಸೂಚನೆಯನ್ನ ನೀಡಿದ್ರು ಬಿಜೆಪಿಯ ನಾಯಕರು ಯಾರಿಗೆ ಮತ ಹಾಕಬೇಕು ಅಂತ. ಆದರೂ ಕೂಡ ಕೆಲ ಶಾಸಕರು ಈ ಮಾತನ್ನ ಮೀರಿ ಇಲ್ಲಿ ಏನು ಹಣದ ಆಸೆಗೆ ಬಿದ್ದು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಹಿರಿಯ ನಾಯಕರು ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಕೆಲ ಶಾಸಕರು ರಹಸ್ಯವಾಗಿ ಮತದಾನ ಮಾಡೋದಕ್ಕೇನು ಹೇಳಲಾಗಿತ್ತು, ರಹಸ್ಯ ಮತದಾನವನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇರೆಗೆ ಈ ರೀತಿಯಾದಂಥ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಶಾಸಕರಿಗೆ ಹೇಳಿದ ರೀತಿಯಲ್ಲಿ, ನಿರ್ದೇಶನ ನೀಡಿದ ರೀತಿಯಲ್ಲಿ ಬಿಟ್ಟು ಬೇರೆ ರೀತಿಯಾಗಿ ಬೇರೆ ಪಕ್ಷಗಳಿಗೆ ವೋಟ್ ಹಾಕಿದ್ದಾರೆ ಅನ್ನುವಂಥ ಆರೋಪಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋದು ಹೌದು, ಆದ್ರೆ ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಒಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಲಾಗಿತ್ತು. ಅವರಿಗೆ ಮತ ಹಾಕೋದಕ್ಕೆ ಕೆಲವರಿಗೆ ಆದೇಶವನ್ನ ಕೂಡ ನೀಡಲಾಗಿತ್ತು. ಆದ್ರೆ ಇಲ್ಲಿ ಆಗಿರೋದೇ ಬೇರೆ ಲೆಕ್ಕಾಚಾರ. ಇಲ್ಲಿ ವೋಟ್ಗಳನ್ನ ಹಾಕದೆ ಬೇರೆ ಪಕ್ಷಕ್ಕೆ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಅಡ್ಡ ಮತದಾನ ಮಾಡಿದ್ದಾರೆ. ಗುಪ್ತ ಮತದಾನ ಅನ್ನುವಂಥ ಕಾರಣಕ್ಕೆ, ಯಾರಿಗೂ ಗೊತ್ತಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಅಡ್ಡ ಮತದಾನ ಮಾಡಿ ಜೆಡಿಎಸ್ನ ಅಭ್ಯರ್ಥಿ ಸೋಲುವುದಕ್ಕೆ ಕಾರಣವಾಗಿದ್ದಾರೆ. ಹಾಗಾಗಿ ಯಾವೆಲ್ಲ ಶಾಸಕರು ಪಕ್ಷದ ಮಾತನ್ನ ಮೀರಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮವಾಗತ್ತೆ ಅಂತ ಹೇಳಿ ಈಗ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಇದರ ಭಾಗವಾಗಿ ಸೋಮಣ್ಣ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಯಾರು ಇಂತಹ ಕೆಲಸವನ್ನ ಮಾಡಿದ್ದಾರೋ ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಈ ರೀತಿಯಾಗಿ ಅಡ್ಡ ಮತದಾನ ಮಾಡಿದವರನ್ನ ಎಂದಿಗೂ ಪಕ್ಷ ಕ್ಷಮಿಸೋದಿಲ್ಲ ಎಂದಿದ್ದಾರೆ. ವರ್ಷಗಳ ಹಿಂದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ವಿಶ್ವಸಂಸ್ಥೆಯಲ್ಲಿ ಒಂದು ಸಾಮಾನ್ಯ ಸಭೆಯಲ್ಲಿ